ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು 900 ಮ್ಯಾಥಮೆಟಿಕ್ಸ್ ನ ಸೆಕೆಂಡ್ ಲೆಸನ್ ಅಂದ್ರೆ CBSE ಅಲ್ಲಿ ಹೊಸದಾಗಿ ಸಿಲೆಬಸ್ ಅಪ್ಡೇಟ್ ಆಗಿದೆಯಲ್ಲ, ನೆಕ್ಸ್ಟ್ ಇಯರ್ ಇದು ಸ್ಟೇಟ್ ನಲ್ಲಿ ಸಹ ಬರ್ಬೋದು. ಇದರಲ್ಲಿ ಇರುವಂತ ಹೊಸ ಲೆಸನ್ ಇಂಟ್ರೊಡಕ್ಷನ್ ಟು ಲೀನಿಯರ್ ಪಾಲಿನಾಮಿಯಲ್ಸ್. ಈ ಲೆಸನ್ ಫಸ್ಟ್ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡೋಣ ಬನ್ನಿ. ಇದನ್ನ ನೀವು ನೋಡ್ಬೇಕಂದ್ರೆ ದಯವಿಟ್ಟು ಹಿಂದಿನ ಎಪಿಸೋಡ್ ಅನ್ನ ನೋಡ್ಕೊಂಡು ಬನ್ನಿ. ಅದರಲ್ಲಿ ಬೇಸಿಕ್ಸ್ ಎಲ್ಲ ಹೇಳಿದಿರಿ, ಹಾಗಾಗಿ ಅದನ್ನ ನೋಡ್ಕೊಂಡು ಈ ವಿಡಿಯೋಕ್ಕೆ ಬಂದ್ರೆ ನಿಮಗೆ ಬಹಳ ಅಂದ್ರೆ ಬಹಳ ಸುಲಭ ಆಗಿರ್ತಕ್ಕಂತೆ. ಬನ್ನಿ, ಹೆಚ್ಚು ಸಮಯ ವೇಸ್ಟ್ ಮಾಡದಂತೆ ಫಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಡಿಗ್ರೀಸ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ನೋಡ್ರಿ, 2x² ಮೈನಸ್ 5x ಪ್ಲಸ್ 3. ಸ್ನೇಹಿತರೆ, ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂದ್ರೆ ಏನು? ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್. ನೋಡಿ ಸ್ನೇಹಿತರೆ, ಇಲ್ಲಿರುವಂತ ವೇರಿಯಬಲ್ ಯಾವುದು? ಇಲ್ಲಿರುವಂತ ವೇರಿಯಬಲ್ ಎಕ್ಸ್. ಹಾಗಾಗಿ ಎಕ್ಸಿನ ಪವರ್ಸ್ ಎಷ್ಟಿದಾವೆ? ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, ಇಲ್ಲಿ 2 ಇದೆ. ಹೈಯೆಸ್ಟ್ ಪವರ್ ಯಾವುದು? ಹೈಯೆಸ್ಟ್ ಪವರ್ ಇಸ್ 2. ಹಾಗಾಗಿ ಇದರ ಡಿಗ್ರಿ ಎಷ್ಟು? 2. ನಂತರ ಇದರ ಡಿಗ್ರಿ ಎಷ್ಟು? ಬೇಗ ನೀವು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕ್ಬೋದು. ಇದರ ಡಿಗ್ರಿ ಅಂದ್ರೆ ಇಲ್ಲಿರುವಂತ ವೇರಿಯಬಲ್ ಇನ ಪವರ್, ವೇರಿಯಬಲ್ y, ಇದ್ರ ಪವರ್ 1, ಇದ್ರ ಪವರ್ 3. ಹೈಯೆಸ್ಟ್ ಪವರ್ ಇರೋದು 3. ಹಾಗಾಗಿ ಇದರ ಡಿಗ್ರಿ 3 ಅಂತ ಬರೆಯೋಣ. ನೆಕ್ಸ್ಟ್ ಥರ್ಡ್ ಸಬ್ ಕ್ವಶನ್, -9. ಇದರಲ್ಲಿ ವೇರಿಯಬಲ್ ಯಾವುದು? ಇದರಲ್ಲಿ ವೇರಿಯಬಲ್ ಇಲ್ವೇ ಇಲ್ಲ, ಹಾಗಾಗಿ ವೇರಿಯಬಲ್ ನ ಪವರ್ ಅನ್ನ ಕ್ವಶನ್ ಬರಲ್ಲ. ಹಾಗಾಗಿ -9 is constant, variable is not there, so we can write degree is 0. ಇದ್ರ ನಂತರ ಕೊನೆಯದಾಗಿ ಇಲ್ಲಿರುವಂತ ವೇರಿಯಬಲ್ ಯಾವುದು? z. ಈ z ನ ಡಿಗ್ರಿ ಎಷ್ಟು? z ಗೆ ಏನು ಪವರ್ ಇಲ್ಲ ಅಂದ್ರೆ 1 ಇದೆ ಅಂತ, ಹಾಗಾಗಿ ಇದರ ಡಿಗ್ರಿ ಎಷ್ಟು? 1. ಅರ್ಥ ಆಯ್ತಾ ಸ್ನೇಹಿತರೆ? ಇದ್ರ ನಂತರ ಸೆಕೆಂಡ್ ಕ್ವಶನ್ ಹೋಗೋಣ. ರೈಟ್ ದ ಪಾಲಿನಾಮಿಯಲ್ಸ್ ಆಫ್ ಡಿಗ್ರಿ 1 to 3. ನೋಡಿ ಸ್ನೇಹಿತರೆ, ಡಿಗ್ರಿ 1 ಅಂದ್ರೆ ಏನ್ ಮಾಡ್ಬೇಕು? ಡಿಗ್ರಿ 1 ಅಂದ್ರೆ ವೇರಿಯಬಲ್ ನ ಪವರ್ 1 ಇರಂಗೆ ನೋಡ್ಕೋಬೇಕು. ಡಿಗ್ರಿ 2 ಅಂದ್ರೆ ವೇರಿಯಬಲ್ ಗೆ ಪವರ್, ಹೈಯೆಸ್ಟ್ ಪವರ್ 2 ಕೊಡ್ಬೇಕು. ಡಿಗ್ರಿ 3 ಇರೋಂತ ಪಾಲಿನಾಮಿಯಲ್ ಅಂದ್ರೆ ವೇರಿಯಬಲ್ ಗೆ ನೀವು ಪವರ್ 1, ಪವರ್ 2 ಅಥವಾ ಕಾನ್ಸ್ಟೆಂಟ್ ಟರ್ಮ್ ಬರೀರಿ, ಅದ್ರ ಜೊತೆ ಏನ್ ಬರಿಬೇಕು? ಕ್ಯೂಬ್ ಇರೋಂಥದ್ದು ಒಂದನ್ನ ಬರಿಬೇಕು. ಇಷ್ಟೇ ಸ್ನೇಹಿತರೆ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಲೀನಿಯರ್ ಅಥವಾ ಡಿಗ್ರಿ 1 ಇದ್ರೆ ನೋಡ್ರಿ 4x ಪ್ಲಸ್ 2 ಬರ್ತೀನಿ. ನೀವು ಬೇಕಾದ್ರೆ 3y ಅಷ್ಟು ಬರೆದ್ರು ಸಾಕು, ಯಾಕಂದ್ರೆ 2 ಟರ್ಮ್ ಇದ್ರೆ ಬೈನೋಮಿಯಲ್ ಅಂತಾರೆ. ಇಲ್ಲಿ ಅವ್ರು ಬೈನೋಮಿಯಲ್ ಗಿನೋಮಿಯಲ್ ಏನು ಕೇಳಿಲ್ಲ. ಎಷ್ಟರ ಟರ್ಮ್ ಇರ್ಲಿ, ಬರೀ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಶುಡ್ ಬಿ 1. ಇದನ್ನಾರು ಬರಿಬಹುದು ಅಥವಾ ಏನಾದ್ರು ಬರಿಬಹುದು. ನೆಕ್ಸ್ಟ್ ಡಿಗ್ರಿ 2 ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ 2 ಇದೆನಾ, ಜೊತೆಗಿರೋ ನಂಬರ್ಗಳು ಏನಾರ ಇರ್ಲಿ, ಬಟ್ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ 2 ಇದ್ರೆ ಮುಗೀತು. ಇದ್ರ ನಂತರ ಕ್ಯೂಬಿಕ್ ಅಂದ್ರೆ ಏನು? ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಈಸ್ 3. ಸೊ ಇದೇನಿದು? ಕ್ಯೂಬಿಕ್ ಪಾಲಿನಾಮಿಯಲ್. ಇದು ಸಹ ಮುಗಿತು. ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗೋಣ. ವಾಟ್ ಆರ್ ದ ಕೋಎಫಿಷಿಯಂಟ್ಸ್ ಆಫ್ x² ಅಂಡ್ x³ ಇನ್ ದ ಪಾಲಿನಾಮಿಯಲ್ x⁴ ಮೈನಸ್ 3x³ ಪ್ಲಸ್ 6x² ಮೈನಸ್ 2x ಪ್ಲಸ್ 7. ನೋಡಿ ಸ್ನೇಹಿತರೆ, ಕೋಎಫಿಷಿಯಂಟ್ಸ್ ಅಂದ್ರೆ ಏನು? ಕೋಎಫಿಷಿಯಂಟ್ಸ್ ಅಂದ್ರೆ ವೇರಿಯಬಲ್ ಗೆ ಮಲ್ಟಿಪ್ಲೈ ಆಗಿರುವಂತ ಅಥವಾ ಡಿವೈಡ್ ಆಗಿರುವಂತ ನಂಬರ್ ಗಳಿಗೆ ನಾವು ಕೋಎಫಿಷಿಯಂಟ್ಸ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಈಗ ನೋಡೋಣ ಕೋಎಫಿಷಿಯಂಟ್ ಅಂದ್ರೆ ಇಲ್ಲಿ ಯಾವ್ದು ಕೇಳಿದ್ದಾರೆ? x². ನೋಡಿ, x² ಗೆ ಮಲ್ಟಿಪ್ಲೈ ಆಗಿರೋ ನಂಬರ್ ಯಾವುದು? 6. 6 is the coefficient of x². x³ ಗೆ ಮಲ್ಟಿಪ್ಲೈ ಆಗಿರೋ ನಂಬರ್ ಯಾವುದು? 3 ನಾ? ಅಲ್ಲ, -3. ಮೈನಸ್ ಇದ್ರೆ ಅದನ್ನು ಸೇರ್ಕೊಂಡು ಹೇಳ್ಬೇಕು. ಅರ್ಥಾತ್ ಸ್ನೇಹಿತರೆ, x² ನ ಕೋಎಫಿಷಿಯಂಟ್ ಈಸ್ 6 ಅಂಡ್ x³ ನ ಕೋಎಫಿಷಿಯಂಟ್ -3. ಈಗ ಕೊನೆಯ 2 ಕ್ವಶನ್ಗಳು. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ z ಇನ್ ದ ಪಾಲಿನಾಮಿಯಲ್ 4z³ ಪ್ಲಸ್ 5z² ಮೈನಸ್ 11. ನೋಡಿ ಸ್ನೇಹಿತರೆ, z ನ ಕೋಎಫಿಷಿಯಂಟ್ ಕೇಳಿದ್ದಾರೆ. ಇಲ್ಲಿ z ಅಲ್ಲ, ಇದು z². ಹಾಗಾಗಿ 5 ತಗೊಳಕ್ ಬರಲ್ಲ. ಇದು z ಅಲ್ಲ, z³ ಹಾಗಾಗಿ ಈ 4 ತಗೊಳಕ್ ಬರಲ್ಲ. ಇದನ್ನ ನಾವು ಯಾವ ರೀತಿ ಬರಿಬಹುದು? ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 4z³ ಪ್ಲಸ್ 5z². ಆದ್ರೆ ಅವ್ರು ಕೇಳಿದ್ರೆ z ಇನ್ ಕೋಎಫಿಷಿಯಂಟ್ ಅಲ್ಲ, z ಇಲ್ಲ ಅಂದ್ರೆ 0 ಇಂಟು z ಅಂತ, ಮೈನಸ್ 11. ಹಾಗಾಗಿ z ಇಲ್ಲ ಅಂದ್ರೆ ಅದರ ಕೋಎಫಿಷಿಯಂಟ್ ಎಷ್ಟು? 0. ನೆಕ್ಸ್ಟ್, ವಾಟ್ ಇಸ್ ದ ಕಾನ್ಸ್ಟೆಂಟ್ ಟರ್ಮ್ ಆಫ್ ಪಾಲಿನಾಮಿಯಲ್ 9x³ ಪ್ಲಸ್ 5x² ಮೈನಸ್ 8x ಮೈನಸ್ 10? ಕಾನ್ಸ್ಟೆಂಟ್ ಟರ್ಮ್ ಕೇಳಿದ್ದಾರೆ. ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ವೇರಿಯಬಲ್ ಜೊತೆ ಮಲ್ಟಿಪ್ಲೈ ಡಿವೈಡ್ ಆಗದೆ ಸಪರೇಟ್ ಆಗಿ ಇರುವಂತ ಒಂದು ಟರ್ಮು. -10 ಇದು ಒಂದೇ. -10 is the constant term. Have you understood? In the given polynomial. ಇಲ್ಲಿಗೆ ಫಸ್ಟ್ ಎಕ್ಸರ್ಸೈಸ್ ಮುಗೀತು. ಎಷ್ಟು ಬೇಗ ಮುಗೀತು ನೋಡಿ ಸ್ನೇಹಿತರೆ, ನಿಮಗೆ 4 ನಿಮಿಷಗಳಲ್ಲಿ
5 ಕ್ವೆಶ್ಚನ್ಗಳು ಅರ್ಥ ಆಗಿದಾವೆ ಅಂದ್ರೆ ನೀವು ಚೆನ್ನಾಗಿ ಬೇಸಿಕ್ಸ್ ಅನ್ನ ಕಲ್ತಿದ್ರಿ, ಇಲ್ಲ ಅಂದ್ರೆ ನಮ್ಮ ಹಿಂದಿನ ವಿಡಿಯೋವನ್ನ ನೋಡ್ಕೊಂಡ್ ಬಂದಿರ್ತೀರಿ. ಹಾಗಾಗಿ ನಿಮ್ಮ ಇಂಟೆಲಿಜೆನ್ಸ್ಗೆ ಹ್ಯಾಟ್ಸ್ ಆಫ್ ಟು ಯು. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಎಕ್ಸರ್ಸೈಸ್ ಅನ್ನ ಯಾರು ಸಾಲ್ವ್ ಮಾಡ್ಬೇಕಂತ ನೋಡೋಣ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚು ಜನ ಲೈಕ್ ಮಾಡಿದ್ರೆ, ನೀವು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ, ನೀವು ನೋಡಿದಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ನಾನು ನಿಮ್ಮ ವಿಡಿಯೋಗಳನ್ನ ಹೆಚ್ಚು ಮಾಡ್ತೀನಿ. ಇಲ್ಲ ಅಂದ್ರೆ 10th ಸ್ಟ್ಯಾಂಡರ್ಡ್ ವಿಡಿಯೋಗಳನ್ನ ಅಥವಾ 8th ಸ್ಟ್ಯಾಂಡರ್ಡ್ ವಿಡಿಯೋಗಳನ್ನ ಹೆಚ್ಚು ಮಾಡ್ತೀನಿ. ಧನ್ಯವಾದಗಳು ಇಲ್ಲಿವರೆಗೂ ನೋಡಿದ್ದಕ್ಕೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಯಾವುದೇ ಸ್ಕೂಲಲ್ಲಿ ಓದ್ತಿದ್ರು ಸಹ ನಮ್ಮ ಗುರು ಅಕಾಡೆಮಿ ವಿಡಿಯೋಗಳನ್ನ ನೋಡ್ತಿರೋ ಅಂತ ನೀವು ನಿಮ್ಮ ಸ್ಕೂಲ್ ನಲ್ಲಿ ಟಾಪರ್ಸ್ ಆಗಬೇಕು, ಅದೇ ನಮ್ಮ ಉದ್ದೇಶ. ಆಲ್ ದಿ ಬೆಸ್ಟ್. ಬಾಯ್.